ನಮಸ್ಕಾರ ವೀಕ್ಷಕರೇ, ನಿಮ್ಮ ಅಂಗಾಳ ಪರಮೇಶ್ವರಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇಲ್ಲಿ ತನಕ ಏನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವೀಕ್ಷಕರೇ, ಇಂದು ನಾನು ನಿಮಗೆ ಮಂಗಳವಾರದ ದಿನ ಸ್ನಾನ ಮಾಡುವಾಗ ನೀರಿಗೆ ಈ ಎರಡು ವಸ್ತುವನ್ನು ಏನಾದರೂ ಸೇರಿಸಿ ಸ್ನಾನ ಮಾಡಿದರೆ ನಿಮ್ಮ ಕರ್ಮ ಕಳೆದು ಸಾಲಗಳು ತೀರ್ತೈತೆ, ಋಣಬಾಧೆಗಳೆಲ್ಲ ಕಳೆದು ಮನೆ ಕಟ್ಟುವಂಥ ಕನಸು ನನಸಾಗ್ತೈತೆ. ನಿಮ್ಮ ಕೆಟ್ಟ ಕೆಲಸಗಳು ನಿಂತಿದ್ರೆ ಈ ಕ್ರಿಯೆ ಮಾಡಿದರೆ ಸಾಕು, ಎಲ್ಲ ಕಾರ್ಯಗಳು ಸ್ಟಾರ್ಟ್ ಆಗುತ್ತೆ. ಮಂಗಳವಾರದ ದಿನ ಸ್ನಾನ ಮಾಡುವಾಗ ಈ ಎರಡು ವಸ್ತುವನ್ನ ಹಾಕೋಬೇಕು. ಆ ವಸ್ತು ಯಾವುದು ಮತ್ತು ಅವತ್ತಿನ ದಿನ ಅಂದರೆ ಮಂಗಳವಾರದ ದಿನ ಮನೆಯಲ್ಲಿ ಒಂದು ದೀಪವನ್ನು ಹಚ್ಚಬೇಕು. ಯಾವ ದೀಪವನ್ನು ಹಚ್ಚಬೇಕು ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ, ಬನ್ನಿ. ವೀಕ್ಷಕರೇ, ಮನುಷ್ಯನಾದವನು ಮನುಷ್ಯನ ಜೀವನದಲ್ಲಿ ಪ್ರತಿನಿತ್ಯ ಖರ್ಚು ವೆಚ್ಚಗಳು ಖಂಡಿತ ಇದ್ದೇ ಇರ್ತವೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅದರದ್ದು ಅವುಗಳ ಖರ್ಚು ತುಂಬ ಹೆಚ್ಚಾಗ್ಬಿಡುತ್ತೆ. ಆ ಸಮಯದಲ್ಲಿ ನಮಗೆ ಕಾರಣಾಂತರದಿಂದನೋ ಇಲ್ಲ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸಾಲಗಳು ಅನ್ನೋದು ತುಂಬ ಜಾಸ್ತಿ ಆಗ್ಬಿಡ್ತದೆ. ಆ ಸಾಲದಿಂದ ಹೊರಬರೋಕ್ಕಾಗಲ್ಲ. ಮತ್ತು ಮನೆ ಕಟ್ಟೋಕ್ಕೆ ಸಾಲ ಮಾಡಿಬಿಡ್ತೀರ, ಸಾಲ ತೀರ್ಸೋಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಿರಲ್ಲ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ತುಂಬ ಸಾಲಗಳಾಗ್ಬಿಡುತ್ತೆ. ಆದ್ದರಿಂದ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಡ್ತದೆ. ಏನು ಮಾಡಬೇಕು ಎತ್ತ ಏನು ನಿಮಗೆ ತಿಳಿತಾನೇ ಇರೋದಿಲ್ಲ. ಆ ಕಾರಣಗಳಿಂದ, ಆ ವಿಚಾರಗಳಿಂದ ಹೊರಬರಬೇಕು ಅಂತ ಹೇಳಿದ್ರೆ ಈ ಪ್ರತಿಯೊಂದು ಎಲ್ಲ ಸಮಸ್ಯೆಗಳಿಂದ ಆದಷ್ಟು ಬೇಗ ದೂರ ಆಗಬೇಕು ಅಂತ ಹೇಳಿದ್ರೆ ನಾನು ಏನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನೋ ಅದನ್ನು ಪ್ರತಿ ಮಂಗಳವಾರದ ದಿನ ಸ್ನಾನ ಮಾಡುವಾಗ ನೀರಿಗೆ ಈ ಎರಡು ವಸ್ತುಗಳನ್ನ ಬೆರೆಸಿ ಸ್ನಾನ ಮಾಡ್ತಾ ಬರಬೇಕು. ಈಗ ಮನೆಯಲ್ಲಿ ಯಜಮಾನ ಇಲ್ಲ ಅಂದರೆ ಯಜಮಾನಿ ಅವರೇ ಸಾಲ ಮಾಡೋದು, ಬೇರೆ ಯಾರು ಮಾಡಲ್ಲ. ಮನೆ ಮೇಟಿ ಏನಿರ್ತಾರೋ ಅವರೇ. ಏಕೆಂದರೆ ಕೆಲವೊಂದು ವಿಚಾರ, ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಈಗ ಮನೆ ಕಟ್ಟೋದಕ್ಕೆ ಸಾಲ ಮಾಡಿಬಿಟ್ಟಿರ್ತಾರೆ, ಇಲ್ಲ ಮನೆ ವಿಚಾರ, ಮನೆ ನಡೆಸಬೇಕು, ಸಂಸಾರ ನಡೆಸಬೇಕು ಅಂದರೆ ಸುಮ್ಮನೆ ಇರಲ್ಲ, ಅದಕ್ಕೂ ಕೆಲವೊಂದು ಸಾಲಗಳು ತುಂಬ ಇರುತ್ತೆ. ಅದರಿಂದ ಸಾಲ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದರಿಂದ ಹೊರ ಬರಬೇಕು ಅಂತ ಹೇಳಿದ್ರೆ ಮಾಡಿ ನೀರೆಲ್ಲ ಹಾಕೊಂಡು ಪ್ರತಿ ಮಂಗಳವಾರ ನೀರಿಗೆ ಸ್ವಲ್ಪ ಕರಿ ಎಳ್ಳು ಮತ್ತು ನೆಲ್ಲಿಕಾಯಿ ಪುಡಿ ಇವೆರಡನ್ನೂ ಬೆರೆಸಿ ಸ್ನಾನ ಮಾಡಿ. ಈ ಕರಿ ಎಳ್ಳು ನಿಮಗೆ ಗೊತ್ತು, ಎಲ್ಲ ಅಂಗಡಿಗಳು ಸಿಗುತ್ತೆ. ನೆಲ್ಲಿಕಾಯಿ ಪುಡಿ ಗ್ರಂಥಿಗೆ ಅಂಗಡಿ ಅಂದರೆ ಈ ಪೂಜಾ ಸಾಮಗ್ರಿಗಳು ಏನು ಮಾರ್ತಾರೋ ಆ ಪೂಜಾ ಸಾಮಗ್ರಿ ಅಂಗಡಿಲ್ಲ ಊಟಿ ನೆಲ್ಲಿಕಾಯಿ ಪುಡಿ ಬೇಕು ಅಂತ ಹೇಳಿದ್ರೆ ಕೊಡ್ತಾರೆ. ಅವೆರಡನ್ನೂ ತಗೊಂಡು ಬಂದು ಸ್ವಲ್ಪ ಸ್ವಲ್ಪ ನೀರಿಗೆ ಹಾಕಿ ಸ್ನಾನ ಮಾಡಿ ನೀರಿಗೆ ಹಾಕಿದ ಮೇಲೆ ಸಂಕಲ್ಪವನ್ನು ಇಡಿ. ಫಸ್ಟು ಏನಂತ ಸಂಕಲ್ಪ ಇಡಬೇಕು? ನೀವು ಯಾವುದಕ್ಕೋಸ್ಕರ ಅದನ್ನು ಸ್ನಾನ ಮಾಡ್ತಿದ್ರೆ, ನಿಮ್ಮ ಸಾಲಗಳು ತೀರೋದಿಕ್ಕ, ಇಲ್ಲ ಹೊಸ ಮನೆ ಕಟ್ಟೋದಿಕ್ಕ, ಇಲ್ಲ ಭೂಮಿ ವಿಚಾರಕ್ಕೆ ಏನಾದ್ರು ಕಿರಿಕಿರಿ ಆಗ್ತಾಯಿದ್ರೆ ಭೂಮಿ ವಿಚಾರದ ಇದಕ್ಕೆ ಯಾವ ವಿಚಾರ ಇದೆ ಆ ವಿಚಾರಕ್ಕೆ ನೀವು ಸಂಕಲ್ಪವನ್ನು ಇಟ್ಕೊಳ್ಳಿ. ಸಂಕಲ್ಪವನ್ನು ಇಟ್ಟು ಬೇಗ ಇದೆಲ್ಲ ಪರಿಹಾರ ಆಗ್ಲಪ್ಪ ಅಂತ ಬೇಡ್ಕೊಂಡು ನೀರಿಗೆ ಅದನ್ನ ಮಿಶ್ರಣ ಮಾಡಿ ಸ್ನಾನ ಮಾಡ್ಕೊಳ್ಳಿ. ಎಷ್ಟು ದಿನ ಸ್ನಾನ ಮಾಡಬೇಕು ಇದು ಹೇಳ್ತೀನಿ ನೋಡಿ ವೀಕ್ಷಕರೇ. ಈಗ ಎಷ್ಟು ದಿನ ಸ್ನಾನ ಮಾಡಬೇಕು ಅಂತ ಹೇಳಿದ್ರೆ ಮಂಗೆ ಈ ಸಮಸ್ಯೆಗಳು ಎಷ್ಟು ಬೇಗ ಪರಿಹಾರ ಆಗುತ್ತೋ ಅಷ್ಟು ಪ್ರತಿ ಮಂಗಳವಾರ ಇದನ್ನು ನೀರಿನಲ್ಲಿ ಹಾಕ್ಕೊಂಡು ಎರಡೂ ವಸ್ತುವನ್ನು ಸ್ನಾನ ಮಾಡಬೇಕಾಗುತ್ತೆ. ಸ್ನಾನ ಎಲ್ಲ ಮಾಡಿ ಆದಮೇಲೆ ದೇವರಲ್ಲಿ ಕೈ ಮುಕ್ಕೊಂಡು ದೇವರಲ್ಲಿ ಬೇಡ್ಕೊಂಡ್ಬಿಡಿ. ಅದಾದಮೇಲೆ ಸಂಜೆ ಪ್ರತಿ ಮಂಗಳವಾರ ಇದೊಂದು ಕ್ರಿಯೆ ಮಾಡಬೇಕು ಸ್ನೇಹಿತರೆ. ಪ್ರತಿ ಮಂಗಳವಾರ ಒಂದು ದೀಪವನ್ನು ಹಚ್ಚಬೇಕಾಗುತ್ತೆ ಸಂಜೆಯ ಸಮಯದಲ್ಲಿ. ಈ ದೀಪವನ್ನು ಯಕ್ಷಿಣಿ ದೀಪ ಅಥವಾ ತ್ರಿಭುಜ ಆಕಾರದಲ್ಲಿರೋ ದ್ವೀಪ ಅಂತ ಹೇಳ್ತಾರೆ, ತ್ರಿಭುಜ ದ್ವೀಪ ಅಂತ ಹೇಳ್ತಾರೆ. ಇದನ್ನು ನಿಮ್ಮ ಮನೆ ಯಾವುದೇ ಜಾಗದಲ್ಲಿ ಇಡ್ಬೋದು. ಈ ಬಾತ್ರೂಮ್ ಆಪೋಸಿಟು ಇಲ್ಲ ಸ್ನಾನದ ಮನೆ ಎದುರುಗಡೆ ಅಲ್ಲಿ ಇಡೋಕ್ಕೆ ಕೂಡ್ದು, ಮನೆಯಲ್ಲಿ ಯಾವುದೇ ಮೂಲೆ ಆದ್ರೂ ಇಡ್ಬೋದು. ಇಟ್ಟು ಅದನ್ನು ಇಡಬೇಕು ಅಂದರೆ ಮೊದಲಿಗೆ ಏನು ಮಾಡಿ, ಒಂದು ಟೇಬಲ್ ಅಥವಾ ಮಣೆ ತಗೊಂಡು ಮಣೆ ಮೇಲೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಬರೆದು ಅದರ ಮಧ್ಯಭಾಗದಲ್ಲಿ ಕುಂಕುಮದಿಂದ ರಾಮ್ ಅಂತ ಒಂದು ಮಂತ್ರವನ್ನು ಬರೆಯಿರಿ. ಮಂತ್ರವನ್ನು ಬರೆದಾದ ಮೇಲೆ
ದೀಪವನ್ನು ಅದನ್ನು ಇಟ್ಟು ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ 9 ದೀಪ ಅಂದರೆ 9 ಬತ್ತಿಯನ್ನು ಹಚ್ಚಬೇಕಾಗುತ್ತೆ. 9 ಬತ್ತಿಯಿಂದ ದೀಪವನ್ನು ಹಚ್ಚಬೇಕಾಗುತ್ತೆ. ಅದನ್ನು ಸಂಜೆ ಸಮಯದಲ್ಲಿ ಮಾಡ್ತಾ ಪ್ರತಿ ಮಂಗಳವಾರ ನೀವು ಮಾಡ್ತಾ ಬಂದಿದ್ದೇ ಆಗಲಿ, ನೀವು ದೇವರ ಬಳಿ ಕೇಳ್ಕೊಳ್ಳೋದಾಗಲಿ, ಪ್ರತಿನಿತ್ಯ ಕೇಳ್ಕೊಳ್ತಾ ಇದೇ ಕ್ರಿಯೆ ನೀವು ಮಾಡ್ತಾ ಬಂದಿದ್ದಾದರೆ ಆದಷ್ಟು ಬೇಗ ನಿಮ್ಮ ಕೆಲಸ ನೆರವೇರುತ್ತೆ. ಏಕೆಂದರೆ ಮಂಗಳವಾರ ಸರ್ವಶ್ರೇಷ್ಠ ಇದೆ. ಸೊ ಅದರಿಂದ ಪ್ರತಿ ಮಂಗಳವಾರ ನೀರಿನಲ್ಲಿ ಆ 2 ವಸ್ತುವನ್ನು ಹಾಕಿ ಮನೆಯಲ್ಲಿ ದೀಪವನ್ನು ಹಚ್ಚಿ ಸಂಜೆ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಇರೋ ಕಂಟಕ ಎಲ್ಲ ದೂರ ಆಗಿ ಲಕ್ಷ ಸಾಲವಿದ್ದರೂ ಎಲ್ಲ ತೀರ್ತಾ ಬರುತ್ತೆ. ಸ್ವಂತ ಮನೆ ಕಟ್ಟುವಷ್ಟು ಯೋಗ ನಿಮ್ಮಲ್ಲಿ ಬರುತ್ತೆ ಸ್ನೇಹಿತರೆ. ಈ ಕ್ರಿಯೆಯನ್ನು ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ. ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ.